ನಿಮ್ಮ ಕರಾವಳಿ ನ್ಯೂಸ್ಗೆ ಸ್ವಾಗತ. ಭೀಕರ ಗಾಳಿ ಮಳೆಗೆ ಹಲವು ಕಟ್ಟಡಗಳು ನೆಲಕ್ಕುರುಳಿದ್ದು, ಅದರಲ್ಲಿ ಕ್ವಾರಿ ಪೊಲೀಸ್ ಸ್ಟೇಷನ್ ಸಹ ನೆಲಸಮಗೊಂಡಿದ್ದು, ತಾತ್ಕಾಲಿಕವಾಗಿ ಒಂದು ಪ್ರಿಂಟಿಂಗ್ ಪ್ರೆಸ್ಗೆ ಸ್ಥಳಾಂತರಿಸಲಾಗಿದೆ. ಗಾಳಿ ಮಳೆಗೆ ತತ್ತರಿಸಿದ್ದ ಕ್ವಾರಿ ಗ್ರಾಮಕ್ಕೆ ಇನ್ನೂ ಹೊಡೆತ ಬಿದ್ದಿದೆ. ಇಂಥ ಕಠಿಣ ಪರಿಸ್ಥಿತಿಯಲ್ಲೂ ಊರಿನ ಮನೆಯೊಂದರ ಕಳ್ಳತನವಾಗಿದ್ದು, ಮನೆಯವರ ಆತಂಕ ಹೆಚ್ಚಾಗಿದ್ದು, ಸ್ಥಳೀಯ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ಮುಂದಾಗಿದ್ದಾರೆ. ಇದು ಪೊಲೀಸ್ ಸ್ಟೇಷನ್. ಹೌದಾ ಮಾರಾಯ ಸಾಯಿಲೆ. ಏನಪ್ಪ ಸರ್, ನಿನ್ನೆ ಒಂದು ಕಳ್ಳತನ ಆಗಿದೆ ಸರ್. ನಾನು ಪೂಜೆ ಮುಗಿಸ್ಕೊಂಡು ಬರೋಣವರೆಗೆ. ಓ ಹೌದಾ, ಕಂಪ್ಲೇಂಟ್ ಬರ್ಕೊತೀನಿ, ಒಂದು ಸಹಿ ಹಾಕ್ತೀನಿ. ನೀವೇನು ಚಿಂತೆ ಮಾಡಬೇಡಿ. ಹಾಂ ಸರ್, ಹಾಂ ಸರ್. ಸರ್ ಬರ್ತೀರಿ ಸರ್. ಓಕೆ ಓಕೆ ಹೋಗ್ಬೇಡಿ ಸರ್, ಬರ್ತೀನಿ. ಹಾಂ ಹಾಂ. ಕ್ವಾರಿ ಊರಿನಲ್ಲಿ ಮತ್ತೊಂದು ಸರಳಿ ಕಳ್ಳತನ ನಡೆದಿದ್ದು, ಮೊದಲ ಕಳ್ಳತನ ಮಾಸುವ ಮುನ್ನವೇ ಅಂಥದ್ದು ನಡೆದ ಇನ್ನೊಂದು ಘಟನೆ ಜನರ ಆತಂಕ ಇನ್ಮುಡಿ ಮಾಡಿದೆ. ಊರಿನ ಜನರು ಪೊಲೀಸರ ನಿರ್ಲಕ್ಷ್ಯದ ವಿರುದ್ಧ ಹಿಡಿಶಾಪ ಹಾಕುತ್ತಿದ್ದಾರಂತೆ. ಸರ್ ನಮಸ್ಕಾರ. ಹಾಂ ನಮಸ್ಕಾರ, ಹೇಳಪ್ಪ. ಸರ್ ಎಲ್ಲ ದೋಚ್ಕೊಂಡು ಹೋಗಿದ್ದಾರೆ ಸರ್, ನೋಡಿ ಸರ್. ಹಾಂ ಇಲ್ಲೊಂದು ಸೈನ್ ಹಾಂ ಸರ್. ಹಾಂ ನಾವು ಹುಡ್ಕೊಡ್ತೀವಿ. ನಿನ್ನೇನು ಒಂದು ಇದೇ ರೀತಿ ಕಂಪ್ಲೇಂಟ್ ಬಂದಿತ್ತು, ಎರಡನ್ನು ಎನ್ಕ್ವೈರಿ ಮಾಡಿ ನಿಮ್ಗೆ ಹುಡ್ಕೊಡ್ತೀವಿ. ಹೋಗಿ ಬರ್ತೀವಿ ಸರ್. ಹಲೋ ಹಲೋ, ಹೇಳ ಮತ್ತೆ ಆರಾಮಲ್ಲ? ಕಡೆ ಯಾವ ಕಡೆ ಇದ್ರು ಮರ್ರಿ ನೀವು? ಹಲೋ, ಹಾಂ ನಮಸ್ಕಾರ, ಹೇಳಪ್ಪ. ಸರ್ ಹಾಂ, ಇದು ಯಾವ ಕಂಪ್ಲೇಂಟ್ ಅಪ್ಪ ಇದು? ನಿಮಗೆ ತಗೊಳ್ಳಿ ಹೇಳಲಿಲ್ಲ, ಸರ್. ಯಾವ್ದೆಲ್ಲ ತಗೊಬರ್ತಪ್ಪ ನೀನು ಕಂಪ್ಲೇಂಟ್? ಇದು ಯಾವ್ದಪ್ಪ? ಸರ್ ಇನ್ನೊಂದು ಕಂಪ್ಲೇಂಟ್ ಇದೆ. ಮತ್ತೆ ಯಾವ್ದಯ್ಯ ಕಂಪ್ಲೇಂಟು? ನೀವು ಬರೀ ಇದೇ ಆಗೋಯ್ತು ಮರ್ರ. ತೋ ಬಿಡ್ಬಿಡು ಅಪ್ಪ. ನೀನು ಹೇಳು, ನೀನು ಹೇಳು. ಐಸ್ ಕ್ರೀಮ್ ಬಂದ. ಓಡ ರಾಘ ಓಡ. आइस किडे कॉपेस किडे आइस किडे कॉपेस ಕುಲ್ಬೇಸ್ಕಂಡೆ. ಮಕ್ಕಳ ದುಡ್ಡೆಲ್ಲ ತಗೊಂಡು ಬಂದಿರಲ್ಲ? ನಂಗೆ ಇಷ್ಟದ ಐಸ್ ಕ್ರೀಮ್. ಐಸ್ ಕ್ರೀಮ್ ಮಸ್ತ್ ಅದ್ಯೋ. ಐಸ್ ಕ್ಯಾಂಡಿ, ಕಾಫಿ ಐಸ್ ಕ್ಯಾಂಡಿ, ಮ್ಯಾಂಗೋ ಐಸ್ ಕ್ಯಾಂಡಿ. ಇದೀಗ ಬಂದ ಸುದ್ದಿ. ಕ್ವಾರಿಯ MLA ಮನೆಯಲ್ಲಿ ಕಳ್ಳತನ ನಡೆದಿದ್ದು, ಈ ಕಳ್ಳತನ ಪ್ರಕರಣಕ್ಕೆ ಒಂದು ಹೊಸ ತಿರುವು ಸಿಕ್ಕಿದೆ. ಇದೀಗ ಪೊಲೀಸರ ಮೇಲೆ ಒತ್ತಡ ಬರುತ್ತಿದ್ದು, ತನಿಖೆ ಈಗ ಚುರುಕುಗೊಂಡಿದೆ. ಹಲೋ, DISP. ಹೇಳಿ ಸರ್. ಕಂಪ್ಲೇಂಟ್ ಏನಾಯ್ತು? ಯಾವ ಕಂಪ್ಲೇಂಟ್? ಯಾವ ಕಂಪ್ಲೇಂಟ್? ಹಾಂ ಸರ್. ನಿಮ್ಮ PSI ಕರೆದು ಕೇಳ, ಯಾವ ಕಂಪ್ಲೇಂಟ್ ಅಂತ ಗೊತ್ತಾಗತ್ತೆ. ಓಕೆ ಸರ್. ಇನ್ನು 2 ದಿನದಲ್ಲಿ ಆ ಕಳ್ಳ ನಮ್ಮ ಮುಂದೆ ಇರ್ಬೇಕು. ಓಕೆ ಸರ್. ಆ ನಾಯಿ ಬಂದು ನನ್ನ ಮನೆನೇ ಕಳ್ತನ ಮಾಡಿದ್ದು, ಅವನು ಹಿಡಿದು ನನ್ನ ಮುಂದೆ ನಿಲ್ಲಿಸ್ಬೇಕು. ಇಲ್ಲಾಂದ್ರೆ ನಿಮ್ಗೆಲ್ಲ ಒಂದು ಗತಿ ಕಾಣಿಸ್ತೀನಿ ನೋಡು, ಜಾಗ್ರತೆ. ಹಲೋ ಸರ್. PSI ಗೋವಿಂದೇನ್ರಿ? ಹೌದು ಸರ್, ನಾನೇ. ಹೇಳಿ ಸರ್. ಎಲ್ಲಿದ್ದೀರಾ? ಆಫೀಸಲ್ಲಿ ಇದ್ದೀನಿ ಸರ್. ಏನ್ ಮಾಡ್ತಾ ಇದ್ದೀರಾ?
ಡ್ಯೂಟಿ ಮಾಡಿದ್ದೀನಿ ಸರ್. ಎಮ್ ಎಲ್ ಎ ಕಂಪ್ಲೇಂಟ್ ಏನಾಯ್ತು? ಕಂಪ್ಲೇಂಟು ಎಮ್ ಎಲ್ ಎದ್ದು ಯಾವ್ದು ಸರ್? ಕಂಪ್ಲೇಂಟಾ? ಹೌದು ಸರ್, ಕಂಪ್ಲೇಂಟು ಯಾವ್ದು ಹೇಳಿ ಸರ್? ಎಮ್ ಎಲ್ ಎದು ಎಮ್ ಎಲ್ ಎದ್ದು ಕಂಪ್ಲೇಂಟು. ಎಮ್ ಎಲ್ ಎದು ಇಮಿಡಿಯೇಟ್ ಆಗಿ ಕಂಪ್ಲೇಂಟ್ ತಗೊಳ್ಳಿ, ಆಫೀಸಿಗೆ ಬನ್ನಿ ಬೇಗ. ಹಾಂ ಸರ್, ಬರ್ತೀನಿ ಸರ್, ಈಗ ಬರ್ತೀನಿ ಸರ್. ಓಕೆ, ಬೇಗ ಬನ್ನಿರಿ. ಮೇ ಕಮಿನ್? ಕಮೀನ್. ಸರ್. ಏನ್ರಿ, ನೀವೇನು ಪೊಲೀಸ್ನವರಾ? ಯಾಕೆ ಸರ್? ಗಡ್ಡ ಮೀಸೆ ಎಲ್ಲ ಬಿಟ್ಕೊಂಡು. ವೇರ್ ಇಸ್ ದ ಕಂಪ್ಲೇಂಟ್ ಕಾಪಿ? ಸಾರಿ ಸರ್. ಐ ವಾಂಟ್ ಇಟ್ ನೌ. ಇನ್ನೆರಡು ದಿನದಲ್ಲಿ ಆ ಕಳ್ಳ ನಮ್ಮ ಸ್ಟೇಷನ್ ಜೈಲಲ್ಲಿ ಇರಬೇಕು. ಇಲ್ಲ ಅಂತ ಹೇಳಿದರೆ ನಿನ್ನ ಪಿ ಸಿನ ಸಸ್ಪೆಂಡ್ ಮಾಡ್ತೀನಿ. ಹ್ಞೂ ಸರ್. ಇನ್ನೊಂದು, ನಾಳೆ ನಾನು ನಿಮ್ಮ ಸ್ಟೇಷನ್ಗೆ ಬರ್ತಾ ಇದ್ದೀನಿ. ಎಲ್ಲರೂ ಕ್ಲೀನ್ ಶೇವಲ್ಲಿ ವಿತ್ ಯೂನಿಫಾರ್ಮ್ ಇರಬೇಕು. ನಡೀರಿ. ಸರ್. ಕ್ಯಾಮರಾ ರೋಲ್ ಆಗ್ತಿದೆ ನೋಡಪ್ಪ. ಹಲೋ ಕೌಶಿಕ್ ಅವರೇ, ನಮ್ಮ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿತಾ ಇದೆ. ಇವತ್ತು ಮುಂಜಾನೆ 2 ಗಂಟೆ ಸುಮಾರಿಗೆ ಘಟನೆ ನಡೆದಿದ್ದು, ಸದ್ಯ ಪೊಲೀಸರ ಮುಂದಾವಸ್ತಿನಲ್ಲಿ ತನಿಖೆ ನಡೀತಾ ಇದೆ. ಈಗ ಬಂದಿರೋ ಮಾಹಿತಿ ಪ್ರಕಾರ ಫಾರೆನ್ಸಿಕ್ ಟೀಮ್ ಮತ್ತೆ ಡಾಗ್ ಸ್ಕ್ವಾಡ್ ಟೀಮ್ ಘಟನೆ ಸ್ಥಳಕ್ಕೆ ಬರಲಿದೆ. ಖಂಡಿತ ಸದ್ಯದ ಮಾಹಿತಿ ಪ್ರಕಾರ ಏನೇನು ಕಳ್ತನ ಆಗಿದೆ ಅಂತ ಇನ್ನು ಮಾಹಿತಿ ಬಂದಿಲ್ಲ. ಈಗ ವಾತಾವರಣ ಕೂಡ ಮಳೆ ಬರುವ ಹಾಗಿದೆ. ಇದು ಅಡ್ಡಿ ಮಾಡ್ತದೆ ಏನೋ ಗೊತ್ತಾಗ್ತಾ ಇಲ್ಲ. ಕ್ಯಾಮರಾಮನ್ ನಾಗು ಜೊತೆ ನಿಮ್ಮ ಕರಾವಳಿ ನ್ಯೂಸ್ ವಾರಿ. ಇದೇ ಮನೆಯಪ್ಪ ಪಿ ಸಿ? ಹಾಂ ಸರ್. ಸರ್, ಇಲ್ಲಿ ಯಾಕೋ ಮನೆಗೆ ಹೋಗ್ತಿದೆ. ಹಾಂ, ಏನಪ್ಪ? ನನಗೇನು ಗೊತ್ತಿಲ್ಲ ಸರ್, ನನಗೇನು ಗೊತ್ತಿಲ್ಲ ಸರ್. ಈ ಮನೆಗೆ ಹೋಗ್ತಿದೆ. ಬರಪ್ಪ ಇಲ್ಲಿ. ಇದೇನು ಸರ್, ಇಲ್ಲಿ ಬರ್ರಿ, ನಮಗೆ ಗೊತ್ತಿಲ್ಲ, ನಾನು ತಗೊಳ್ಳಿ. ಸರ್, ಕಾಡ್ದಾರೆ ಹೋಗ್ತಾ ಇದೆ. ಸರ್, ಇಲ್ಲಿ ದೂರದಲ್ಲಿ ಒಂದು ಮನೆ ಕಾಣ್ತಾ ಇದೆ. ಹಾಂ, ನಡೀರಿ, ಹೋಗುವ. ಮೋಸ್ಟ್ಲಿ ಈಗ ಬರೋ ಟೈಮ್ ಆಯಿತು. ನೀನು ಆ ಕಡೆ ಇತ್ತು, ನಾನು ಈ ಕಡೆ ಇರ್ತೆ. ಓಕೆ?
ಸರ್ ಎಷ್ಟು ಹೇಳ್ರು ಬಾಯ್ ಬಿಡ್ತಿಲ್ಲ. ಎಷ್ಟು ಹೇಳ್ರು ಬಾಯ್ ಬಿಡ್ತಾ ಇಲ್ವಾ? ಬಹಳ ಗಟ್ಟಿ ಮನ್ಸು. ನೋಡ್ತೀನಿ ಹೇಗ್ ಬಾಯ್ ಬಿಡ್ಸು ನನಗ್ ಗೊತ್ತು. ಏನು MLA ಮನೆಗೆ ಕಳ್ತನ ಮಾಡ್ತೇನೋ? ಬೊಗಳು. ಏನೋ ಎಲ್ಲಿಟ್ಟಿದ್ಯೋ ಬೊಗಳು ಬೇಗ. ಗೊತ್ತಿಲ್ಲ ಗೊತ್ತಿಲ್ಲ ಹೇಳು ಬೇಗ ಗೊತ್ತಿಲ್ಲ ಹೋಗು ನನ್ಗೇನು ಗೊತ್ತಿಲ್ಲ ಹೇಳ್ತೀನಿ ಸರ್ ಹೇಳ್ತೀನಿ ಪ್ಲೀಸ್ ಹೇಳ್ತೀನಿ. ಅಮ್ಮ ಹಾ ಹೇಳು ಕಮ್ಮ ಹೇಳು. ಹೇಳು ಸರ್ ಹೇಳ್ತೀನಿ ಎಲ್ಲ ಹೇಳ್ತೀನಿ ಸರ್. ಸರ್ ಹೇಳ್ತೀನಿ ಸರ್ ಅದು ನಮ್ಮದೊಂದು ಪುಟ್ಟ ಕುಗ್ರಾಮ ಕ್ವಾರಿ. ನಾನು ನನ್ನಪ್ಪ ಮತ್ತು ನನ್ನಮ್ಮ ಸಣ್ಣ ಕುಟುಂಬ. ತೊಡಲು ಸರಿಯಾದ ಬಟ್ಟೆ ಇರಲಿಲ್ಲ. ಒಪ್ಪತ್ತಿನ ಊಟ ಸಿಗುವುದೇ ಹೆಚ್ಚು. ಮನೆಯಲ್ಲೂ ಪ್ರತಿದಿನ ಜಗಳ. ಈ ಬಡತನವು ನನ್ನ ಮನಸ್ಸಿಗೆ ತುಂಬ ನೋವು ನೀಡಿತು. ಇದೇ ಬಡತನದ ನೋವಲ್ಲಿ ನನ್ನ ತಂದೆ ತಾಯಿಯು ಇಹಲೋಕ ತ್ಯಜಿಸಿದ. ತಂದೆ ತಾಯಿಯನ್ನು ಕಳೆದುಕೊಂಡ ನಾನು ಮಾನಸಿಕವಾಗಿ ತುಂಬ ನೋವನ್ನು ಅನುಭವಿಸಿದೆ. ಮೌನವು ನನ್ನನ್ನು ಆವರಿಸಿತು ಮತ್ತು ಹತಾಶೆಯು ನನಗೆ ಹೊಸ ಆಲೋಚನೆಯನ್ನು ನೀಡಿತು. ಕ್ವಾರಿಯು ಒಂದು ಗ್ರಾಮವಾಗಿರಲಿಲ್ಲ, ಅದು ಒಂದು ಗಾಯವಾಗಿತ್ತು. ಕ್ವಾರಿಯ ಗಾಯಗಳು ಗುಣವಾಗಲಿಲ್ಲ. ಅವು ಮತ್ತಷ್ಟು ಆಳವಾದವು. ಭಯ ಮತ್ತು ಹತಾಶೆ ಮಾತ್ರ ತಿಳಿದಿದ್ದ ಹುಡುಗನಿಗೆ ಕೊನೆಗೆ ತನ್ನ ಗತಕಾಲವನ್ನು ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅವನು ಸೇಡನ್ನು ಬಯಸಲಿಲ್ಲ, ಅವನು ಬಯಸಿದ್ದ ಮೌನ. ಅವನು ಗದ್ದಲದಿಂದ ದೂರ ಸರಿದು ಕಾಡಿನ ಆಳಕ್ಕೆ ಸಾಗಿದ. ತನ್ನ ಹೆಸರು ಮತ್ತು ಅಪರಾಧವನ್ನು ತ್ಯಜಿಸಿ ಏಕಾಂತ ಅರ್ಚಕನ ಕಾವಿ ವಸ್ತ್ರವನ್ನು ಧರಿಸಿದ. ಅವನು ಧ್ಯಾನದ ಮನುಷ್ಯನಾದ. ಅವನ ದಿನಗಳು ತಾನು ಕಳೆದುಕೊಂಡ ಹೆತ್ತವರಿಗಾಗಿ ಮಾಡುವ ಒಂದು ಮೌನ ಪ್ರಾಯಶ್ಚಿತ. ಆದರೆ ಆಳವಾದ ಮೌನಕ್ಕೂ ಆಧಾರ ಬೇಕು. ತನ್ನ ಆಶ್ರಮವನ್ನು ಉಳಿಸಿಕೊಳ್ಳಲು ಮತ್ತು ತನ್ನ ಕುಟುಂಬದ ನೆನಪನ್ನು ಗೌರವದಿಂದ ಉಳಿಸಲು.